ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಈಗಾಗಲೇ ನಿಮಗೆ ಕ್ಲಾಸಸ್ ಯಾವಾಗಿಂದ ಶುರು ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀವಿ. ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚಸ್ ಶುರು ಆಗ್ತಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರಿಗೆಲ್ಲ ಕಲಿಬೇಕು ಅಂತ ಆಸಕ್ತಿ ಇದೆ, ಸಾಮಾನ್ಯವಾಗಿ ಆಸಕ್ತಿ ಕಮ್ಮಿ, ಆದರೆ ನಮ್ಮ ಕಾರ್ಯಕ್ರಮ ನೋಡಿದ್ರೆ ಜ್ಯೋತಿಷ್ಯ ಕಲಿಯೋಕ್ಕೆ ಆಸಕ್ತಿ ಕಮ್ಮಿ ಅಲ್ಲ. ಸೊ ಎರಡು ಕಾರಣ ಇದೆ ಜ್ಯೋತಿಷ್ಯ ಕಲಿಯೋಕ್ಕೆ ಆಸಕ್ತಿ ಇಲ್ಲದೆ ಇರೋದು. ಒಂದು ಯಾರೋ ಒಬ್ರು ಅವ್ರಿಗೆ ತಲೆಯಲ್ಲಿ ತುಂಬಿಸ್ಬಿಟ್ಟಿರ್ತಾರೆ, ಅಲ್ಲಿ ದೇವಸ್ಥಾನದ ಅರ್ಚಕರು ಇರ್ಬೋದು, ಅಲ್ಲಿ ಯಾರಾದ್ರೂ ಒಬ್ರಿಗೆ ನಿಂಗೆ ಮಾಡೋ ಕೆಲಸ ಇಲ್ವೇನೋ ಅಂತ ಹೇಳ್ಕೊಂಡು. ಸೊ ಹಿಂದೂ ಧರ್ಮದಲ್ಲಿ ಒಂದು ರೂಲ್ ಇದ್ದಿದ್ರೆ ಚೆನ್ನಾಗಿರೋದು. ನಮ್ಮ ಹಿಂದೂ ಧರ್ಮ ಬೆಳೆಯೋಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಹೇಳಬೇಕು ಅಂತಂದರೆ, ಎಲ್ಲರೂ ಜ್ಯೋತಿಷ್ಯ ಕಲ್ತಿದ್ರೆ ಇವತ್ತೇನು ಹಿಂದೂ ಧರ್ಮದ ಒಂದು ಉದ್ಧಾರ ಆಗ್ತಾ ಇತ್ತೇನೋ ಅಂತ ಅನಿಸುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಒಂದು ದೇಶದಿಂದ ಇನ್ನೊಂದು ದೇಶ ಪಂದ್ಯಾವಳಿ ಆಗಬೇಕು ಅಂತಂದರೆ ಇಲ್ಲಿಂದ ಒಂದು ತಂಡ ಹೋಗಬೇಕು. ತಂಡ ಅಂತ ಕರಿತೀವಿ, ಟೀಮ್ ಅಂತ ಕರಿತೀವಿ. ಸೊ ನಮ್ಮ ಭಾರತದ ತಂಡದಲ್ಲಿ ನಾವು ಸೆಲೆಕ್ಟ್ ಮಾಡಿ ಸಖತ್ತಾಗಿ ಆಡೋರು, ಬೌಲರು, ಅದು ಇದು ಯಾವುದೋ ಒಂದು ಫುಟ್ಬಾಲ್ ಇದ್ದರೆ ಚೆನ್ನಾಗಿ ಗೋಲ್ ಕೀಪರು, ಅವರು ಇವರೆಲ್ಲ ನೋಡಿ ಕಳಿಸ್ತೀವಿ ಟೀಮ್. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪ್ರಾಬ್ಲಮ್ ಏನು ಅಂದರೆ, ನಮ್ಮಲ್ಲಿ ಟೀಮ್ ಇಲ್ಲ, ಸಂಘ ಇಲ್ಲ. ಸೊ ನಮ್ದೊಂದು ಸಂಘ ಮಾಡಿದ್ರೆ ಆ ಸಂಘಕ್ಕೆ ಅದೇ ಸಂಘದವ್ರು ಇನ್ನೊಂದು ಸಂಘದವ್ರು ಕಾಲೆಳೆಯೋದು, ಸಂಘದವರು ಕಾಲೆಳಿತಕ್ಕಂಥ ವಿಚಾರ. ಸೊ ಇನ್ನು ಉಳಿದಿರೋದು ಒಂದೇ, ಈ ಧರ್ಮನ ನಂಬಬೇಕು ಅಥವಾ ಈಗ ಯಾಕಂದರೆ ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನ್ನ 65,000 ಜನ ವಿದ್ಯಾರ್ಥಿಗಳಿಗೆ ಹೋಗ್ಬಿಟ್ಟು ಕೇಳಿಬಿಟ್ಟು ಜ್ಯೋತಿಷ್ಯ ನಿಜಾನ ಸುಳ್ಳ ಅಂತ ಸೈಡ್ಗಿಡೋಣ. ಹಿಂದೂ ಧರ್ಮ ಮುಂಚೆ ಹೇಗೆ ಅನ್ನಿಸ್ತು ಜ್ಯೋತಿಷ್ಯ ಕಲಿಯೋಕ್ಕಿಂತ ಮುಂಚೆ, ಜ್ಯೋತಿಷ್ಯ ಕಲ್ತಾದ್ಮೇಲೆ ಹಿಂದೂ ಧರ್ಮದ ಮೇಲೆ ಏನು ನಿನಗೆ ನಂಬಿಕೆ ಬಂತು ಅಂತಂದರೆ ಫುಲ್ ಎಕ್ಸಲೆಂಟ್ ನಮ್ಮ ಹಿಂದೂ ಧರ್ಮ ಅಂತಾರೆ. ಇದನ್ನು ತುಂಬ ಜನ ವೀಕ್ಷಕರಾಗಲಿ ಈಗ ಕರೆ ಮಾಡ್ತಾರಲ್ಲ, ಕಾಕಂಬಿ ಗೋಡಂಬಿ ಅಂತ ಕರೆ ಮಾಡ್ತಾರೆ ಸುಮ್ಮನೆ. ನಮ್ಮ ಮಗಂದು ಯಾವಾಗ ಆ ಕರೆ ಮಾಡಿದವ್ರನ್ನೆಲ್ಲ ನಾನು ಜಾಸ್ತಿ ಎಂಟರ್ಟೈನ್ ಮಾಡಲ್ಲ. ಯಾಕಂದರೆ ಅವರೆಲ್ಲ ಸೀರಿಯಸ್. ಈಗ 1 ನಿಮಿಷದಲ್ಲಿ ಏನು ಭವಿಷ್ಯ ಹೇಳೋಕ್ಕಾಗತ್ತೆ? ಅದು ತಿಳ್ಕೊಂಡು ಏನು ಚೇಂಜಸ್ ಮಾಡ್ತಾರೆ? ಡೀಟೇಲಿಂಗ್ ಇಂಪಾರ್ಟೆಂಟ್ ಅಲ್ವಾ? ಈಗ ಅವ್ರು ಕೇಳೋದೇನು, ಮದುವೆ ಆಗ್ತಲ್ಲ ಯಾವಾಗ ಆಗುತ್ತಾ, ಇಂಥ ಟೈಮಲ್ಲಿ ಆಗುತ್ತೆ ಅಷ್ಟೇ. ಮದುವೆ ಜೀವನ ನೋಡಬೇಕು ಅಂದರೆ ಅವರ ಜಾತಕ ತಗೊಂಡು ಅವ್ರದ್ದು ಮಿಲನ ಮಾಡಿ ನೋಡಬೇಕು. ತುಂಬ ಜನ ತಪ್ಪು ತಿಳ್ಕೊಂಡಿದ್ದೀರಾ ವೀಕ್ಷಕರೇ. ಮಾರ್ಕೆಟಲ್ಲಿ ಪಂಚ ಹಾಕ್ಕೊಂಡು, ವಿಭೂತಿ ಹಾಕ್ಕೊಂಡು, ನಾಮಗಳು ಹಾಕ್ಕೊಂಡು ಕೂತಿರ್ತಾರಲ್ಲ, ಅವ್ರಿಗೆ ಜ್ಯೋತಿಷ್ಯನೇ ಬರಲ್ಲ. ಅವ್ರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ಯಾಕೆಂದರೆ ಸತ್ಯ ಇದು 100ಕ್ಕೆ 100 ಗ್ರಹಗಳ ಮೇಲೆ, ಜಾತಕದ ಮೇಲೆ ಏನು ಸತ್ಯ ಇದೆಯೋ ಅದು ಸತ್ಯ. ಅವ್ರು ಹೇಳೋದು ಒಂದೇ, ಮದುವೆ ಆಗಿಲ್ಲ ಅಂತಂದರೆ 7ನೇ ಮನೆ ನೋಡ್ತಾರೆ, 8ನೇ ಮನೆ ನೋಡ್ತಾರೆ. ಅದು ಅಲ್ಲೇನಾದ್ರು ಮಂಗಳ, ರಾಹು, ಶನಿ, ಕೇತು ಕೂತ್ಕೊಂಡ್ಬಿಟ್ರೆ ಇವರಿಂದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದನ್ನು ತಿಳ್ಕೊಳ್ಳೋಕ್ಕೆ ಅವ್ರ ಹತ್ರ ಹೋಗ್ಬೇಕು ನೀವು. ನಿಮ್ಮ ಜಾತಕ, ನಿಮ್ಮ ಕುಂಡ್ಲಿ ನೀವೇನು ಹತ್ರದಲ್ಲಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ 7ನೇ ಮನೇಲಿ ಯಾವುದಿದೆ ಅಂತ. ಇನ್ನು ಅದು ಬಿಟ್ಟರೆ ಏನು ಹೇಳಿದ್ದಾರೆ ಕೇಳೋಣ. ಅದು ಬಿಟ್ಟರೆ ಅಲ್ಲಿ ಯಾರೂ ಇಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ, ಶನಿ ದೃಷ್ಟಿ ಬಿದ್ದಿದೆ, ರಾಹು ದೃಷ್ಟಿ ಬಿದ್ದಿದೆ, ಕೇತು ದೃಷ್ಟಿ ಬಿದ್ದಿದೆ. ಇರೋದು 12 ಮನೆ, 9 ಗ್ರಹ ಕಲಿಯೋಕ್ಕೆ ಏನು 20 ವರ್ಷ ಬೇಕಾ? ನಾನು ಕೇಳೋದು, ಎಷ್ಟು ಮನೆಗಳಿದಪ್ಪ? ರಾಶಿಗಳೆಷ್ಟು? 12 ರಾಶಿ. ಎಷ್ಟು ಮನೆಗಳಿದಾವೆ? ಎಷ್ಟು ಗ್ರಹಗಳಿದಾವೆ? 9. 27 ನಕ್ಷತ್ರ. ಇದು ಬಿಟ್ಟು ಬೇರೆ ಏನಾರು ಇದ್ರೆ ಹೇಳ್ರಿ ಅಷ್ಟೇ. ಇನ್ನಿರೋದು ಪಂಚಾಂಗದಲ್ಲಿ 5: ಒಂದು ದಿನ, ಒಂದು ತಿಥಿ, ಒಂದು ಕರ್ಣ, ಒಂದು ಯೋಗ, ಒಂದು ನಕ್ಷತ್ರ. 5. ಇದು ಎವ್ರಿ ಡೇ ಆಕಾಶದಲ್ಲಿ ಯಾವ್ಯಾವ ತಿಥಿ ಆಗ್ತಾ ಇರುತ್ತೆ, ಅದು ಒಂದು ಸೀಕ್ವೆನ್ಸಲ್ಲಿ ಬರ್ತಾ ಇರುತ್ತೆ. ಅದನ್ನು ಕಲಿಯೋಕ್ಕೆ ಏನು ಅಷ್ಟೊಂದು ಬಿಲ್ಡಪ್. ಇವತ್ತು ನಾನು ಯಾವುದೋ ಚಾನಲ್ ನೋಡ್ತಾ ಇದ್ದೆ, ಸೈಡಲ್ಲಿ ಹಾಕೋರೆ ಇವತ್ತು ದಿನ ಪಂಚಾಂಗ ಅಂತ. ತಿಳಿದೇ ಇರೋರಿಗೆ ಅದು ಏನು ಗೊತ್ತಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನಗೆ ಇವತ್ತಿನ ತಿಥಿ ಇದು, ಓಕೆ, ಇವತ್ತಿನ ಪಂಚಾಂಗ ಇದು, ಆಯಿತು, ಅರ್ಥ ಆಯಿತು. ಇವತ್ತು ನಂದು ನಾರ್ಮಲ್ ಡೇ, ಆಫೀಸ್ಗೆ ಹೋಗಬೇಕು. ಅದನ್ನು ತಿಳ್ಕೊಂಡು ನಾನು ಏನು ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಹೌದು. ಇವತ್ತು ದಿನದ ಪಂಚಾಂಗ ಹಾಕಿದ್ರೆ ಅದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ನನಗೆ ಈಗಲೂ ಗೊತ್ತಾಗಿಲ್ಲ, ನನಗೆ ಈಗಲೂ ಅರ್ಥ ಆಗಿಲ್ಲ. ನಾನು ಡೈಲಿ ಹಾಕ್ಬೋದು,
ಟೈಮ್ ಪಾಸ್ಗೆ. ಇವತ್ತು ಇಂಥ ತಿಥಿ, ಇಂಥ ಕರ್ಣ, ಇಂಥ ಯೋಗ, ಇಂಥ ನಕ್ಷತ್ರ, ಇವತ್ತಿನ ರಾಹುಕಾಲದಿಂದ ಗುಳಿಕ ಕಾಲ ಇಷ್ಟು. ಎಷ್ಟು ಜನ ರಾಹುಕಾಲದಲ್ಲಿ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ, ಎಷ್ಟು ಜನ ರಾಹುಕಾಲದಲ್ಲಿ ಊಟ ಮಾಡ್ತಾ ಇರ್ತಾರೆ ಮಧ್ಯಾಹ್ನ. ಈಗ ಅದೆಲ್ಲ ನೋಡೋಷ್ಟು ಟೈಮೇ ಯಾರಿಗಿರಲ್ಲ, ನೋಡೋದು ಇಲ್ಲ. ಎಸ್, ನಾನು ಇವತ್ತು ನೋಡ್ತಾ ಇದ್ದೀನಿ ಕೆಲವು ಚಾನಲ್ಗಳಲ್ಲಿ ಪಂಚಾಂಗ ಹಾಕೊಂಡು ಕೂತಿದ್ರೆ ಏನು ಯೂಸ್ ಏನು? ವಾಟ್ ಈಸ್ ದಿ ಯೂಸ್ ಆಫ್ ಇಟ್? ಅಲ್ಲಿ ಕೂತಿರೋರು ಹೇಳಬೇಕು, ವಾಟ್ ಈಸ್ ದಿ ಯೂಸ್ ಆಫ್ ಪುಟಿಂಗ್ ಪಂಚಾಂಗ? ಹಬ್ಬಗಳು, ಇದು ಒಂದು ಗೃಹ ಪ್ರವೇಶಕ್ಕೆ ಅಥವಾ ಒಂದು ಮದುವೆಗೆ ಅಥವಾ ಇನ್ನೊಂದೇನೋ ನಾಮಕರಣಕ್ಕೆ ಪಂಚಾಂಗನ ನೋಡಿ ಒಳ್ಳೆ ದಿವಸ, ಒಳ್ಳೆ ವಾರ, ಒಳ್ಳೆ ಶುಭ ದಿನ, ಶುಭ ವಾರ ಅದೆಲ್ಲ ಹೇಳ್ತಾರಲ್ಲ ಪಂಚಾಂಗದಲ್ಲಿ. ಶುಭ ಕರ್ಣ, ಶುಭ ಯೋಗ, ಏವಂ ಗುಣ ಅಂತ ಹೇಳ್ತಾರಲ್ಲ, ಅದಕ್ಕೆ ಕರೆಕ್ಟು. ಒಂದು ಮನೆಯಲ್ಲಿ ಹಬ್ಬಗಳು ಬಿಟ್ಟರೆ ಶುಭ ಕಾರ್ಯಗಳು ಒಂದಾಗ್ಬೋದು, ಎರಡಾಗ್ಬೋದು ಮ್ಯಾಕ್ಸಿಮಮ್. ವರ್ಷಕ್ಕೆ ಒಂದು ಗೃಹ ಪ್ರವೇಶ ಆಗ್ಬೋದು ವರ್ಷಕ್ಕೆ, ಅದೇನು ವರ್ಷ ಗೃಹ ಪ್ರವೇಶ ವರ್ಷ ಆಗಲ್ಲ. ಕಳೆದ 3 ವರ್ಷದಲ್ಲಿ ಏನು ಫಂಕ್ಷನ್ ಮಾಡಿಸಿದ್ದೀರಾ ನಿಮ್ಮ ಮನೇಲಿ ನೋಡಿ, ಕಳೆದ 4 ವರ್ಷದಲ್ಲಿ ಏನು ಫಂಕ್ಷನ್ ಆಗಿದೆ ನೋಡಿ, ಕಳೆದ 1 ವರ್ಷದಲ್ಲಿ ಏನು ಫಂಕ್ಷನ್ ಆಗಿದೆ ನೋಡಿ.